ವಿದ್ಯಾರ್ಥಿ ಸಮೂಹದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಪರೀಕ್ಷಾ ಪೇ ಚರ್ಚಾ. ಸಂವಹನ ಕೌಶಲ್ಯ, ಸಮಯ ನಿರ್ವಹಣೆ, ಒತ್ತಡ ಮುಕ್ತ ಶಿಕ್ಷಣಕ್ಕೆ ಮಾರ್ಗದರ್ಶನ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಮಲೇಷ್ಯಾ ಪ್ರವಾಸ. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ಮಹತ್ವದ ವಲಯಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ. ಶೇಕಡ 5.25ರಲ್ಲಿ ರೆಪೋ ದರ ಯಥಾಸ್ಥಿತಿ. ಹಣಕಾಸು ಸಮಿತಿ ಸಭೆಯ ಬಳಿಕ ಆರ್ಬಿಐ ಘೋಷಣೆ. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬಜೆಟ್ ಪೂರ್ವಭಾವಿ ಸರಣಿ ಸಭೆ. ಮಾಹಿತಿ ತಂತ್ರಜ್ಞಾನ, ಇ-ಆಡಳಿತ ಸೇರಿ ಪ್ರಮುಖ ಇಲಾಖೆಗಳೊಂದಿಗೆ ಸಮಾಲೋಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಯಶಸ್ವಿಯಾಗಿ ಅಧ್ಯಯನ ನಡೆಸುವುದು, ಕೌಶಲ್ಯ ಬೆಳೆಸಿಕೊಳ್ಳುವುದು, ಸಮತೋಲನದ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಕಿವಿಮಾತು ಹೇಳಿದರು. ಪ್ರತಿಯೊಬ್ಬ ವ್ಯಕ್ತಿಯೂ ವಿಭಿನ್ನವಾಗಿರುತ್ತಾರೆ. ಯಾವುದು ನಮಗೆ ಹೊಂದಾಣಿಕೆಯಾಗುತ್ತದೆಯೋ ಅದನ್ನು ಅನುಸರಿಸಬೇಕು. ಬೇರೊಬ್ಬರ ಶೈಲಿಯನ್ನು ಅನುಸರಿಸುವುದು ಸರಿಯಲ್ಲ. ವಿದ್ಯಾರ್ಥಿಗಳು ಸಹ ತಮಗೆ ಯಾವುದು ಸೂಕ್ತವಾಗುವುದೆಯೋ ಆ ವಿಧಾನದ ಮೂಲಕ ಅಧ್ಯಯನ ನಡೆಸಬೇಕು. ಹೊಸತನ ಅಳವಡಿಸಿಕೊಂಡು ಮುಂದೆ ಸಾಗಬೇಕು ಎಂದು ತಿಳಿಸಿದರು. ಪರೀಕ್ಷೆಗಳು ಜೀವನಕ್ಕೆ ಅತ್ಯಂತ ಮುಖ್ಯ. ಆದರೆ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದೊಂದೇ ಮುಖ್ಯವಲ್ಲ. ಜೀವನದ ಸಂಪೂರ್ಣ ವಿಕಾಸಕ್ಕಾಗಿ ಪರೀಕ್ಷೆ ಅಗತ್ಯ ಎನ್ನುವುದನ್ನು ಅರಿತುಕೊಳ್ಳಬೇಕು. ಉತ್ತಮ ಜೀವನ ರೂಪಿಸಿಕೊಳ್ಳಲು ಶಿಕ್ಷಣ ಒಂದು ಮಾಧ್ಯಮವಾಗಿದೆ ಎಂದು ಹೇಳಿದರು. ಅಧ್ಯಯನ, ಅಭಿರುಚಿ, ವಿಶ್ರಾಂತಿ ಎಲ್ಲದರಲ್ಲೂ ಸಮತೋಲನ ಅಳವಡಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದ ಪ್ರಧಾನಿ, ಜೀವನ ಕೌಶಲ್ಯದೊಂದಿಗೆ ವೃತ್ತಿಪರ ಕೌಶಲ್ಯಕ್ಕೂ ಆದ್ಯತೆ ನೀಡಬೇಕು. ನಿರಂತರವಾದ ಅಧ್ಯಯನವಿಲ್ಲದೆ, ಆಸಕ್ತಿ ತೋರದೆ, ಗಮನ ಹರಿಸದೆ ಯಾವ ಕೌಶಲ್ಯವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ. ಜೀವನ ಶೈಲಿಯಲ್ಲಿ ಶಿಸ್ತು ಅಳವಡಿಸಿಕೊಳ್ಳಿ, ಆರೋಗ್ಯ ಕಾಪಾಡಿಕೊಳ್ಳಿ, ಸಂವಹನದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. और आपने हमें डॉक्टर एपीजे अब्दुल कलाम का एग्जाम्पल दिया. हाँ, याद है आपको. मतलब उन्होंने फेलियर किया, पर अगर वो फिर अगर ट्राई नहीं करते तो हम लोगों को मतलब मिसाइल मैन ऑफ इंडिया नहीं मिलता. ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಬೆಳೆಸಲು ಗಮನ ಹರಿಸುತ್ತಾರೆ. ದೇಹ ಸದೃಢವಾಗಲು ಆಹಾರ, ವ್ಯಾಯಾಮ, ಮಾನಸಿಕ ಸ್ಥಿರತೆ ಎಲ್ಲವೂ ಅಗತ್ಯ. ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹ ಎಲ್ಲ ಅಂಶಗಳ ಕುರಿತು ಗಮನ ಹರಿಸಬೇಕು. ಶಿಕ್ಷಣ ಹೊರೆಯಲ್ಲ. ಕೇವಲ ಅಂಕ ಗಳಿಕೆಗೆ ಮನಸ್ಸನ್ನು ನೀಡದೆ ಒತ್ತಡರಹಿತವಾಗಿ ಶಿಕ್ಷಣವನ್ನು ಪಡೆದುಕೊಂಡು ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ಯತ್ನಿಸಬೇಕು. ಸಮಯ ಕಳೆಯಲು ಮೋಜಿಗಾಗಿ ಗೇಮಿಂಗ್ನಲ್ಲಿ ನಿರತರಾಗಬಾರದು. ಸಮಯವನ್ನು ಸೂಕ್ತವಾಗಿ ನಿರ್ವಹಣೆ ಮಾಡುವುದನ್ನು ಕಲಿತರೆ ಎಂದಿಗೂ ಒತ್ತಡ, ಆಯಾಸ ಆಗುವುದಿಲ್ಲ. ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದ ಪ್ರಧಾನಿ, ಪಾಲಕರು ಮಕ್ಕಳಿಗೆ ಆಟವಾಡಲು ಅವಕಾಶ ನೀಡಬೇಕು ಎಂದು ಸಹ ಈ ವೇಳೆ ಸಲಹೆ ನೀಡಿದರು. 2047ರ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ದೇಶದ ಸ್ವಾತಂತ್ರ್ಯಕ್ಕೂ ಹಲವಾರು ವರ್ಷಗಳ ಮುನ್ನವೇ ಬಹಳಷ್ಟು ಮಹನೀಯರು ಸ್ವಾತಂತ್ರ್ಯದ ಕನಸು ಕಂಡಿದ್ದರು. ಬಳಿಕ ಅದು ಸಾಕಾರವಾಯಿತು. ಅಂತೆಯೇ ದೇಶದ ಅಭಿವೃದ್ಧಿಯ ಕನಸನ್ನು ಸದಾಕಾಲ ಜಾಗೃತವಾಗಿರಿಸಿಕೊಳ್ಳಬೇಕು. ಗುಲಾಮಿತನದ ಮಾನಸಿಕತೆಯಿಂದ ಹೊರಬಂದು ಸ್ವದೇಶಿ ವಸ್ತುಗಳ ಬಳಕೆಯನ್ನು ಆರಂಭಿಸಬೇಕು. ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು. ದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ಹೇಳಿದರು. सुबह मम्मी उठाने आती है तो कहते नहीं वही तो टालते रहते हैं. Yes, sir. हैं? पहली बात है, आप अपनी जो पैटर्न है उस पर पूरा भरोसा करो. लेकिन जो पैटर्न के लिए सुझाव देते हैं उसको ध्यान से सुनो, समझने की कोशिश करो. और उसमें आपको लगता है यार मेरी पैटर्न तो है, लेकिन ये चीज मैं अगर जोड़ दूं तो अच्छा होगा. लेकिन किसी के कहने पर मत जोड़ो, अपने अनुभव से जोड़ो. अब जैसे परीक्षा पे चर्चा मैंने जब शुरू किया तब एक पैटर्न था. अब धीरे धीरे मैं उसमें इम्प्रूव करता जा रहा हूँ, बदलता जा रहा हूँ. इस बार मैंने अलग अलग राज्यों में भी किया.
तो मैंने भी अपनी पैटर्न बदली, लेकिन मूल पैटर्न को छोड़ा नहीं। सर मैंने ना एक आपका स्केच बनाया है। अच्छा। आप दिखा सकती हूँ प्लीज? कहाँ है? सर ये मैंने आपके लिए बनाया है। क्या बनाया बेटा? सर हैंडमेड बुके बनाया है। अच्छा। ये पहाड़ में ट्रेडिशनल उत्तराखंड का है। ये टोकरी है, जैसे बसंत पंचमी आती है हाँ। तो इसमें हम सुबह उठते हैं और फूल तोड़ते हैं, फिर लोगों के घर घर पे डालते हैं। त्रिपुरा का फेमस त्रिपुरा सुंदरी। It was made by paste coconut shell. So and this is tea from वाह, चाय वाले को चाय। sorry it's organic. ऑर्गेनिक टी। तो बहुत अच्छी कविता लिखते हो, लगातार लिखती रहो। Yes sir. अच्छा, आसाम का गमोछा। हाँ, शाबाश। हाँ। चलिए, बहुत बहुत धन्यवाद सबका, बहुत शुभकामनाएं। Thank you sir. ಲೋಕಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ವಿರೋಧ ಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಅತ್ಯಂತ ಪ್ರಮುಖವಾದ ಅವಧಿಯಾಗಿದ್ದು ಈವರೆಗೆ ಸಾಕಷ್ಟು ಸಮಯ ವ್ಯರ್ಥವಾಗಿದೆ. ಸದನದ ಕಲಾಪ ನಡೆಯಬೇಕು ಎನ್ನುವುದು 140 ಕೋಟಿ ದೇಶದ ನಾಗರಿಕರ ಅಪೇಕ್ಷೆಯಾಗಿದೆ. ವಿರೋಧ ಪಕ್ಷಗಳ ಸದಸ್ಯರು ನಿಯೋಜಿತ ರೀತಿಯಲ್ಲಿ ಚರ್ಚೆ ಮಾಡಲು ಸಿದ್ಧವಿಲ್ಲದೆ ಪ್ರತಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ಹೇಳಿದರು. ಬಳಿಕ ಕಲಾಪವನ್ನು ಮುಂದೂಡಿದರು. कोई भी माननीय सदस्य इधर से उधर जाकर बात नहीं करेगा। सदन की मर्यादा बनाए रखो। सदन की कार्रवाई आज 12 बजे तक के लिए स्थगित की जाती है। ಬಳಿಕ ಸದನ ಪುನರಾರಂಭಗೊಂಡಾಗ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್, ಅನ್ನಪೂರ್ಣಾ ದೇವಿ ಸೇರಿದಂತೆ ಹಲವು ಸಚಿವರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು. 365वीं रिपोर्ट की सिफारिशों टिप्पणियों के कार्यान्वयन की स्थिति के बारे में हिंदी एवं अंग्रेजी में अपना वक्तव्य सदन के पटल पर रखती हूं। ಗದ್ದಲ ಮುಂದುವರಿದಾಗ ಸಭಾಧ್ಯಕ್ಷರಾಗಿದ್ದ ಕೃಷ್ಣ ಪ್ರಸಾದ್ ತೆನ್ನೆಟ್ಟಿ ಸೋಮವಾರ ಬೆಳಗ್ಗೆ 11ಕ್ಕೆ ಕಲಾಪವನ್ನು ಮುಂದೂಡಿದರು. अब अगर ऐसा करते हैं तो हाउस नहीं चलेगा, मुश्किल होगा। सभा की कार्यवाही सोमवार दिनांक 9 फरवरी 2026 को प्रातः 11 बजे तक के लिए स्थगित की जाती है। ರಾಜ್ಯಸಭೆಯ ಇಂದಿನ ಕಲಾಪದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅಮೃತ್ ಭಾರತ್ ಯೋಜನೆಯಡಿ ದೇಶದ ರೈಲ್ವೆ ನಿಲ್ದಾಣಗಳನ್ನು ಮರು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈವರೆಗೆ 170 ರೈಲು ನಿಲ್ದಾಣಗಳನ್ನು ಮರು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ 1300 ರೈಲು ನಿಲ್ದಾಣಗಳನ್ನು ಮರು ಅಭಿವೃದ್ಧಿಪಡಿಸುವುದು ಅಮೃತ್ ಭಾರತ್ ಯೋಜನೆಯ ಗುರಿಯಾಗಿದೆ. ಪ್ಲಾಟ್ಫಾರಂಗಳ ಅಭಿವೃದ್ಧಿ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಳಿಕ ಕೇರಳ ರಾಜ್ಯದಲ್ಲಿ ಕೈಗೊಂಡ ರೈಲ್ವೆ ಯೋಜನೆಗಳ ಕುರಿತು ಸದನಕ್ಕೆ ಮಾಹಿತಿ ನೀಡಿ ಮಂಗಳೂರಿನಿಂದ ಶೋರ್-ನೂರ್ 3 ಮತ್ತು 4 ವರ್ಗಗಳ ನಿರ್ಮಾಣದ ಯೋಜನೆ ಪ್ರಗತಿಯಲ್ಲಿದೆ. ಭೂಸ್ವಾಧೀನದ ಸಮಸ್ಯೆ ಎದುರಾಗಿದ್ದು ರಾಜ್ಯ ಸರ್ಕಾರ ಈ ಕುರಿತು ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು. Regarding the Tirur railway station, yes, increasing the platform length, making the platforms of standard high level height, making sure that the platform covers are proper, making sure that a 12-meter FOB so that people get enough space to cross from one platform to another, then making sure that both sides of the station are covered. All those are part of the Amrit Bharat station scheme, and very happy to share with you, Honorable Chairman Sir, that by now we have completed about 170 stations have been already completed out of the 1,300 stations that we have taken up, and the progress is very fast. I also want to share with you, Honorable Chairman Sir, and through you with the honorable members, that unlike in the many other countries where whenever a station is redeveloped,
In the other countries, mostly when the station is redeveloped, they stop all traffic. ರೈತರಿಗೆ ಗುರುತು ಪತ್ರ ನೀಡುವ ಕಾರ್ಯಕ್ರಮ ದೇಶದ 19 ರಾಜ್ಯಗಳಲ್ಲಿ ಪ್ರಗತಿಯಲ್ಲಿದ್ದು 8 ಕೋಟಿಗೂ ಅಧಿಕ ಕೃಷಿಕರ ಗುರುತು ಪತ್ರಗಳನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಸಭೆಗೆ ಇಂದು ಮಾಹಿತಿ ನೀಡಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೇಶದ ರೈತರಿಗೆ ಗುರುತು ಪತ್ರ ನೀಡಲು ಸರ್ಕಾರ ಕಾರ್ಯಕ್ರಮ ನಡೆಸುತ್ತಿದೆ. ಕರ್ನಾಟಕ, ಗುಜರಾತ್, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ 19 ರಾಜ್ಯಗಳಲ್ಲಿ ಯೋಜನೆ ಪ್ರಗತಿಯಲ್ಲಿದ್ದು ಕೃಷಿ ಭೂಮಿ, ಬೆಳೆ ಮಾದರಿ ಮತ್ತು ಕುಟುಂಬದ ಮಾಹಿತಿಯನ್ನು ಗುರುತು ಪತ್ರ ಒಳಗೊಂಡಿರುತ್ತದೆ ಎಂದು ಹೇಳಿದರು. ರೈತರ ಆದಾಯ ಹೆಚ್ಚಿಸುವುದು, ಬೆಳೆಗಳಿಗೆ ಉತ್ತಮ ಬೆಲೆ ನೀಡುವುದು, ನಷ್ಟ ಭರಿಸುವುದು, ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡುವುದು ಹಾಗೂ ಬೆಳೆ ವೈವಿಧ್ಯೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಅನ್ನದಾತರ ಸೇವೆಯನ್ನು ಭಗವಂತನ ಸೇವೆ ಎಂಬುದಾಗಿ ಸರ್ಕಾರ ಭಾವಿಸಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. हमने किसान रजिस्ट्री बनाने का फैसला किया और किसान रजिस्ट्री में मुख्य रूप से हम फार्मर आईडी बनाने का काम कर रहे हैं. अब हर एक किसान का भारत के एक अलग पहचान होगी. माननीय सभापति महोदय, उसके पास जितनी जमीन है उस जमीन का विवरण, जमीन में बोई गई फसलों का विवरण, उसके पास जो पशुधन है उसका विवरण, उसके परिवार में जितने सदस्य उनका विवरण, ये सारी जानकारी रहेगी. और जैसा माननीय मयंक कुमार नायक जी पूछ रहे थे, अब तक देश के 19 राज्यों में किसान रजिस्ट्री तैयार करने की प्रक्रिया प्रगति पर है. और मुझे बताते हुए प्रसन्नता है, अब तक 8 करोड़ 47 लाख से अधिक किसानों की आईडी बनाई जा चुकी है. किसान रजिस्ट्री, भूमि रिकॉर्ड का डिजिटल होना जरूरी है. राज्यों में भूमि को, रिकॉर्ड को डिजिटल करने का काम लगातार चल रहा है. 19 राज्य है जिनमें किसान आईडी बन रही है. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ 2 ದಿನಗಳ ಕಾಲ ಮಲೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮಲೇಷ್ಯಾ ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. 2024ರ ಆಗಸ್ಟ್ನಲ್ಲಿ ಭಾರತ ಮತ್ತು ಮಲೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಏರ್ಪಟ್ಟ ಬಳಿಕ ಪ್ರಧಾನಿ ಅವರು ಮಲೇಷ್ಯಾಗೆ ಭೇಟಿ ನೀಡುತ್ತಿರುವುದು ಇದು 3ನೇ ಬಾರಿಯಾಗಿದೆ. ಭೇಟಿ ವೇಳೆ ಅವರು ಮಲೇಷ್ಯಾ ಪ್ರಧಾನಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ 10ನೇ ಭಾರತ ಮಲೇಷ್ಯಾ ಸಿಇಒ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಉದ್ಯಮ ಮತ್ತು ವ್ಯಾಪಾರ ವಲಯದ ಪ್ರತಿನಿಧಿಗಳು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಪ್ರಧಾನಿ ಅವರ ಮಲೇಷ್ಯಾ ಭೇಟಿ ಆಸಿಯಾನ್ ಪ್ರದೇಶದೊಂದಿಗಿನ ಭಾರತದ ಬಾಂಧವ್ಯವನ್ನು ವೃದ್ಧಿಸಲು ಹೊಸ ಅವಕಾಶ ಒದಗಿಸಲಿದೆ. ಅಲ್ಲದೆ ವಿಶೇಷ ವ್ಯಾಪಾರ, ರಕ್ಷಣೆ, ಅರೆವಾಹಕಗಳು, ಡಿಜಿಟಲ್ ತಂತ್ರಜ್ಞಾನ ಮತ್ತು ನವೀಕರಿಸಬಹುದಾದ ಇಂಧನದಂತಹ ಆದ್ಯತಾ ವಲಯಗಳಲ್ಲಿ ಭಾರತ ಮಲೇಷ್ಯಾ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಪ್ರಮುಖ ಸಾಲದಾರ ರೆಪೋ ರೇಟ್ ಅನ್ನು ಶೇಕಡ 5.25ರ ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಧರಿಸಿದೆ. ಹಣಕಾಸು ನೀತಿ ಸಮಿತಿಯು ಅವಿರೋಧವಾಗಿ ನಿರ್ಧಾರ ಕೈಗೊಂಡಿದೆ. ಪರಿಣಾಮವಾಗಿ ಇತರ ದರಗಳಲ್ಲೂ ಸಹ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಆರ್ಬಿಐ ರೆಪೋ ದರವನ್ನು 25 ಮೂಲಾಂಕಗಳಿಗೆ ಕಡಿತಗೊಳಿಸಿತ್ತು. ಪ್ರಸಕ್ತ ಆರ್ಥಿಕ ವರ್ಷದ 6ನೇ ಹಾಗೂ ಅಂತಿಮ ದ್ವೈವಾರ್ಷಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಬಳಿಕ ಸಂಜಯ್ ಮಲ್ಹೋತ್ರಾ ಈ ನಿರ್ಣಯವನ್ನು ತಿಳಿಸಿದ್ದಾರೆ. ಹಣಕಾಸು ಕಾರ್ಯತಂತ್ರವನ್ನು ನಿರ್ಧರಿಸಲು ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುವ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಬಳಿಕ ಆರ್ಬಿಐ ಗವರ್ನರ್ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇದರೊಂದಿಗೆ ದೇಶದ ನೈಜ ಜಿಡಿಪಿ ವೃದ್ಧಿಯ ಅಂದಾಜನ್ನು ಆರ್ಬಿಐ ಪರಿಷ್ಕರಣೆ ಮಾಡಿದ್ದು 2026-27ನೇ ಸಾಲಿನ ಮೊದಲ ತ್ರೈಮಾಸಿಕದ ನೈಜ ಜಿಡಿಪಿ ವೃದ್ಧಿ ದರ ಶೇಕಡ 6.9 ಹಾಗೂ 2ನೇ ತ್ರೈಮಾಸಿಕದ ದರ ಶೇಕಡ 7ರಷ್ಟನ್ನು ಅಂದಾಜಿಸಲಾಗಿದೆ. Based on a comprehensive review of the domestic macroeconomic conditions and the outlook, the MPC therefore was of the view
that the current policy rate is appropriate, and accordingly it voted to continue with the existing policy rate. It also agreed to retain the neutral stance. Going forward, the MPC will be guided by the evolving macroeconomic conditions and the outlook based on the data from the new series in charting out the future course of monetary policy action. You are all aware that in a few days we will have a new series for both GDP as well as inflation. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದೆಹಲಿಯಲ್ಲಿಂದು ಭಾರತ ಯುರೋಪಿಯನ್ ಒಕ್ಕೂಟ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಅವರು ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದ ಉಭಯ ದೇಶಗಳ ಅಭಿವೃದ್ಧಿಗೆ ಪೂರಕವಾಗಿದೆ. ತಂತ್ರಜ್ಞಾನ, ಹವಾಮಾನ, ರಕ್ಷಣೆ, ಭದ್ರತೆ ಹಾಗೂ ಪ್ರತಿಭೆ ಅರಿವಿನ ವಿವಿಧ ಆಯಾಮಗಳಿಗೆ ಈ ಒಪ್ಪಂದ ಉತ್ತಮ ಅವಕಾಶ ಮಾಡಿಕೊಡಲಿದೆ ಎಂದರು. ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟಗಳ ಪರಸ್ಪರ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಇಂಡಿಯಾ ಯುರೋಪಿಯನ್ ಒಕ್ಕೂಟ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರದ ಸುರಕ್ಷತಾ ಪರಿಸ್ಥಿತಿಯ ಕುರಿತು ಜಮ್ಮುವಿನಲ್ಲಿ ಇಂದು ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. 2 ದಿನಗಳ ಭೇಟಿಗಾಗಿ ನಿನ್ನೆ ಜಮ್ಮು ತೆರಳಿರುವ ಅವರು ಗಡಿ ಪ್ರದೇಶಗಳ ಭದ್ರತೆ, ಜಮ್ಮು ಕಾಶ್ಮೀರದ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ಅಂಶಗಳ ಕುರಿತು ಪರಿಶೀಲನೆ ನಡೆಸಲಿದ್ದಾರೆ. ಭದ್ರತಾ ಸಂಸ್ಥೆಗಳು ಮತ್ತು ಆಡಳಿತಾತ್ಮಕ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಗೃಹ ಸಚಿವಾಲಯದ ಅಧಿಕಾರಿಗಳು, ಗುಪ್ತಚರ ಸಂಸ್ಥೆಗಳ ಸ್ಥಳೀಯ ಮುಖ್ಯಸ್ಥರು ಮತ್ತು ಪೊಲೀಸ್ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಅಂತಾರಾಷ್ಟೀಯ ಗಡಿ ಭಾಗವಾಗಿರುವ ಕಥುವಾ ಜಿಲ್ಲೆಯ ಹೀರಾನಗರ್ಗೆ ಭೇಟಿ ನೀಡಲಿದ್ದು, ಗಡಿಯಾಚೆಯಿಂದ ನುಸುಳುವಿಕೆಯನ್ನು ತಡೆಯಲು ಗಡಿ ಭದ್ರತಾ ಪಡೆ ನಿಯೋಜಿಸಿರುವ ತಾಂತ್ರಿಕ ಸಲಕರಣೆಗಳ ಪರಿವೀಕ್ಷಣೆ ಮಾಡಲಿದ್ದಾರೆ. ಬೋಬಿಯಾ ಮತ್ತು ಗುರ್ನಾಮ್ಗಳಲ್ಲಿರುವ ಬಿಎಸ್ಎಫ್ ಕೇಂದ್ರಗಳಿಗೂ ಭೇಟಿ ನೀಡಲಿದ್ದಾರೆ. ಜಮ್ಮುವಿನ ಲೋಕಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹುತಾತ್ಮ ಸೈನಿಕ ಕುಟುಂಬಗಳಿಗೆ ನೇಮಕಾತಿ ಪತ್ರಗಳನ್ನು ಅಮಿತ್ ಶಾ ವಿತರಿಸಲಿದ್ದಾರೆ. ನಾಳೆ ಶ್ರೀನಗರದಲ್ಲಿ ಅವರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಪ್ರಸಕ್ತ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ದೇಶಾದ್ಯಂತ ಹೆಚ್ಚುವರಿಯಾಗಿ ವಿಶೇಷ ರೈಲುಗಳ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ರೈಲ್ವೆ ಸಚಿವಾಲಯ ಪ್ರಕಟಿಸಿದೆ. ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾಖಲೆ ಪ್ರಮಾಣದ ರೈಲುಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ದೇಶಾದ್ಯಂತ 1410ಕ್ಕೂ ಅಧಿಕ ರೈಲುಗಳು ಸಂಚರಿಸಲಿವೆ. ದೇಶದ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸಲು ಸಾಧ್ಯವಾಗುವಂತೆ ರೈಲುಗಳು ಸಂಚರಿಸಲಿದ್ದು, ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ರೈಲುಗಳ ಸಂಖ್ಯೆ ಹೆಚ್ಚಿಸಲಾಗುವುದು ಎಂದು ತಿಳಿಸಿದೆ. ಪೂರ್ವ ರೈಲ್ವೆ ವಲಯ 285, ಪಶ್ಚಿಮ ವಲಯ 231, ಕೇಂದ್ರ ರೈಲ್ವೆ 209, ದಕ್ಷಿಣ ಕೇಂದ್ರ ರೈಲ್ವೆ 160, ಉತ್ತರ ವಲಯ 108 ರೈಲುಗಳ ಸೇವೆಯನ್ನು ಒದಗಿಸುತ್ತಿವೆ. ದಕ್ಷಿಣ ಹಾಗೂ ನೈಋತ್ಯ ವಲಯ ರೈಲುಗಳು ಹೆಚ್ಚುವರಿ ರೈಲುಗಳ ಸಂಚಾರಕ್ಕೆ ಕ್ರಮ ಕೈಗೊಂಡಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು 2026-27ನೇ ಸಾಲಿನ ರಾಜ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರೆಯಲಿದೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ನಡೆಯುವ ಸಭೆಯಲ್ಲಿ ಮುಖ್ಯಮಂತ್ರಿಯವರೊಂದಿಗೆ ಇಲಾಖಾ ಸಚಿವರು, ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಭೆಯಲ್ಲಿ ಅನುದಾನ ಸಂಬಂಧಿತ ಮಹತ್ವದ ವಿಷಯಗಳು ಚರ್ಚೆಯಾಗಲಿವೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಯುವ ಸಬಲೀಕರಣ ಮತ್ತು ಕ್ರೀಡೆ, ಇ-ಆಡಳಿತ, ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಮೂಲಸೌಕರ್ಯ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಮಹತ್ವದ ವಿಷಯಗಳು ಚರ್ಚೆಗೆ ಬರಲಿವೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟೀಯ ವಾಣಿಜ್ಯ ಮೇಳ 2026 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ
ಕೃಷಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಚಿವ ಚಲುವರಾಯಸ್ವಾಮಿ, ಕೃಷಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ರೈತರನ್ನು ನೇರವಾಗಿ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಉತ್ಪನ್ನತರ ಕೃಷಿಯ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ರೈತರು ಆರ್ಥಿಕವಾಗಿ ಸಬಲರಾದರೆ ರಾಜ್ಯ ಮುಂದುವರಿಯಲು ಸಾಧ್ಯ. ಕೆಲಸ ಅರಸಿ ನಗರ ಪ್ರದೇಶಗಳಿಗೆ ವಲಸೆ ಬರುವ ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಗ್ರಾಮಗಳಲ್ಲೇ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದರು. ರಾಜ್ಯದಲ್ಲಿ 1,500 ಕೋಟಿಗೂ ಅಧಿಕ ಕೃಷಿ ಯಂತ್ರೋಪಕರಣಗಳು ವಿತರಣೆಯಾಗಿವೆ. ಮಣ್ಣಿನ ಫಲವತ್ತತೆ ಪರೀಕ್ಷೆ ಮಾಡಲು ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ರೈತ ಸಿರಿ ಯೋಜನೆಯಡಿ ರೈತರು ಬೆಳೆಯುವ ಸಿರಿಧಾನ್ಯಗಳಿಗೆ ಉತ್ತಮ ಮಾರುಕಟ್ಟೆ ದೊರಕಿಸಿಕೊಡಲಾಗುತ್ತಿದೆ. ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಇಲಾಖೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಆ ಎಲ್ಲ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ನೀವು ಇಲಾಖೆನಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನ ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ನಾನು ಕಳೆದ 2.5 ವರ್ಷ ಇವತ್ತು 6,000 ಕೋಟಿ ಇನ್ಶೂರೆನ್ಸ್ ನಲ್ಲಿ ಕ್ಲೈಮ್ ಸಿಕ್ಕಿದೆ. 6,000 ಕೋಟಿ ಒಂದು ಇಡೀ ಇತಿಹಾಸದಲ್ಲಿ ನಾವು ಇನ್ಶೂರೆನ್ಸ್ ನಲ್ಲಿ ಹೆಚ್ಚು ನಾವು ರೈತರಿಗೆ ಕೊಡಿಸಿರ್ತಕ್ಕಂಥದ್ದು. ಮತ್ತು ಇವತ್ತು ಯಂತ್ರೋಪಕರಣವನ್ನ 1,500 ಕೋಟಿಗೂ ಹೆಚ್ಚು ನಾವು ಯಂತ್ರೋಪಕರಣವನ್ನ ಕೊಟ್ಟಿದ್ದೀವಿ. ಯುವ ಜನರು ಕೃಷಿ ಬೇಡವೆಂದು ಹಳ್ಳಿ ತೊರೆದು ನಗರಕ್ಕೆ ಬಂದು ನೆಲೆಸುತ್ತಿರುವಾಗ ಚಾಮರಾಜನಗರದ ಸಾಫ್ಟ್ವೇರ್ ಇಂಜಿನಿಯರ್ ಯುವಕ ಮೇಕ್ ಇನ್ ಇಂಡಿಯಾ ಪ್ರೇರಣೆಯೊಂದಿಗೆ ಸಾವಯವ ಕೃಷಿಯಲ್ಲಿ ತೊಡಗಿ ನೈಸರ್ಗಿಕ ಬೆಲ್ಲ ತಯಾರಿಕೆ ಜೊತೆಗೆ ರಾಸಾಯನಿಕ ಮುಕ್ತ ಹಣ್ಣಿನ ರಸ ತಯಾರಿಸಿ ಮಾರಾಟ ಮಾಡುತ್ತಿದ್ದು ಸ್ವಾವಲಂಬಿ ಬದುಕಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ನಮ್ಮ ಪೂರ್ವಜರು ಮಾಗಿದ ಹಣ್ಣನ್ನ ಹಿಂಡಿ ರಸ ತೆಗೆದು ಆರೋಗ್ಯಪೂರ್ಣ ಪಾನೀಯ ಮಾಡಿ ಕುಡಿಯುತ್ತಿದ್ದರು. ಆದರೆ ಇಂದು ಕಂಪನಿಗಳು ತಯಾರಿಸುವ ತಂಪು ಪಾನೀಯ ಹೆಚ್ಚಿನ ಸಕ್ಕರೆ ಅಂಶದಿಂದ ಕೂಡಿದ್ದು ಆರೋಗ್ಯಕ್ಕೆ ಹಾನಿಕರ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ಹಲವು ಸಂಸ್ಥೆಗಳು ಹೇಳಿವೆ. ಈಗೇಕೆ ಈ ಮಾತು ಅಂತೀರಾ? ಅದಕ್ಕೆ ಕಾರಣ ಇದೆ. ಆಧುನಿಕತೆಯ ಸ್ಪರ್ಶದಲ್ಲಿ ತಾಜಾ ಹಣ್ಣಿನ ರಸ ಈಗ ಪೊಟ್ಟಣದಲ್ಲೂ ಲಭಿಸುತ್ತದೆ. ರಾಸಾಯನಿಕ ಮುಕ್ತ ಹಣ್ಣಿನ ರಸ ತಯಾರಿಕೆ ಚಾಮರಾಜನಗರ ಯುವಕ ಶ್ರೀನಿಧಿ ಸ್ವಾವಲಂಬಿ ಬದುಕಿಗೂ ಆಧಾರವಾಗಿದೆ. ಅವರನ್ನ ಉದ್ಯಮಪತಿ ಮಾಡಿದೆ. ಶ್ರೀನಿಧಿಯವರು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಓದಿದ್ದರೂ ಪ್ರಧಾನಮಂತ್ರಿ ಆತ್ಮನಿರ್ಭರ ಪ್ರೇರಣೆ ಹಾಗೂ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯಡಿ ಕಬ್ಬು ಬೆಳೆದು ರಾಸಾಯನಿಕ ಮುಕ್ತವಾದ ಬೆಲ್ಲ ತಯಾರಿಸುವುದರ ಜೊತೆಗೆ ಸಾವಯವ ಕೃಷಿಕರಿಂದ ಬೇಲದ ಹಣ್ಣು, ಇರಳಿಕಾಯಿ, ಬೆಟ್ಟದ ನೆಲ್ಲಿ, ದ್ರಾಕ್ಷಿ ಹಾಗೂ ಪೈನಾಪಲ್ನಂತಹ ಹಣ್ಣುಗಳನ್ನು ಖರೀದಿಸಿ ಪಾನೀಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ. ಶ್ರೀನಿಧಿ ಅವರ ಈ ಸಾಹಸಕ್ಕೆ ಅವರ ತಾಯಿ ಮೀನಾಕ್ಷಿ ಕೈಜೋಡಿಸಿದ್ದಾರೆ. ಇವರ ಮಳಿಗೆಯಲ್ಲಿ ಬೆಲ್ಲ ಹಾಗೂ ಸಾವಯವ ಹಣ್ಣುಗಳಿಂದ ತಯಾರಿಸಲಾಗುವ ಪಾನೀಯಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಚಾಮರಾಜನಗರ ಪಟ್ಟಣದಲ್ಲಿ ಬೆಳಗಿನ ಜಾವದಲ್ಲಿ ವಾಯುವಿಹಾರ ಮಾಡುವ ಜನರು ಸಾವಯವ ಪಾನೀಯ ಕುಡಿದು ಸಾಗುತ್ತಾರೆ. ಬೇಡಿಕೆ ವ್ಯಾಪಾರ ಹೆಚ್ಚಿದಂತೆ ಶ್ರೀನಿಧಿ 10 ಕಾರ್ಮಿಕರಿಗೆ ಉದ್ಯೋಗ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುವಕರಿಗೆ ನೀವು ಉದ್ಯೋಗ ಕೇಳುವವರಾಗಬೇಡಿ, ಉದ್ಯೋಗ ನೀಡುವವರಾಗಿ ಎಂದು ನೀಡಿರುವ ಕರೆಯು ಶ್ರೀನಿಧಿಗೆ ಪ್ರೇರಣೆಯಾಗಿದೆ. 10 ವರ್ಷದಿಂದಲೂ ತಾವು ನೈಸರ್ಗಿಕ ಕೃಷಿ ಮಾಡುತ್ತಿದ್ದು ತಾವೇ ಬೆಲ್ಲ ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು ಜನರಿಗೆ ರಾಸಾಯನಿಕ ಮುಕ್ತ ಬೆಲ್ಲ ಪಾನೀಯ ನೀಡುತ್ತಿರುವುದಾಗಿ ತಿಳಿಸುತ್ತಾರೆ. ಪ್ರಧಾನಮಂತ್ರಿ ಅವರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಇನ್ಸ್ಪೈರ್ ಆಗಿ ತಗೊಂಡು ಒಂದು ಸಣ್ಣ ಮನೆಯಿಂದ ಸ್ಟಾರ್ಟ್ ಮಾಡಿರೋಂಥ ಉದ್ಯಮ ಈಗ ಇಂಡಸ್ಟ್ರಿ ಮಟ್ಟಕ್ಕೆ ಬಂದಿದೆ. ಈಗ ನಾವು ಒಂದು 10 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಸ್ವಂತ ಉದ್ದಿಮೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾವು ಸ್ವಾವಲಂಬಿ ಆಗೋದ್ರ ಜೊತೆಗೆ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಕೆಲಸದವರು ಅವರು ಸ್ವಾವಲಂಬಿ ಆಗ್ತಾ ಇದ್ದಾರೆ. ಒಂದು 10 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ.
ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದ ಶ್ರೀನಿಧಿ ಗೆಳೆಯ ಮಂಜುನಾಥ್ ಸಹ ಉದ್ಯೋಗ ತೊರೆದು ಈ ಉದ್ಯಮದ ಭಾಗವಾಗಿ ಜನರ ಸ್ವಾಸ್ಥ್ಯ ಕಾಪಾಡುವ ಈ ಕೆಲಸ ತಮಗೆ ತೃಪ್ತಿ ತಂದಿದೆ ಎನ್ನುತ್ತಾರೆ. ಸಿಸ್ಟಮ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೇನು ಅಂತ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವನ ಕಾನ್ಸೆಪ್ಟ್ ಬಂದು ರಾಸಾಯನಿಕ ಮುಕ್ತ ಜೀವನ ಕೊಡಬೇಕು ಜನಗಳಿಗೆ, ಆ ರೀತಿ ಜ್ಯೂಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೂ ಅವ್ನ ಮಾತುಗಳು ಪ್ರೇರೇಪಣೆಗೊಂಡು ನಾನು ಮಾಡ್ತಿದ್ದ ಕೆಲಸನ ಬಿಟ್ಟು ಇವ್ರ ಜೊತೆ ಕೈ ಜೋಡಿಸೋಣ ಅಂತ ಬಂದು ಜಾಯ್ನ್ ಆದೆ. ಕಳೆದ 1 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸ ನನಗೆ ತುಂಬಾ ತೃಪ್ತಿ ತಂದಿದೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು ರಾಸಾಯನಿಕ ಮುಕ್ತ ಉತ್ಪನ್ನ ತಯಾರಿಸುವ ತಮ್ಮ ಕಾರ್ಯದ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸುತ್ತಾರೆ. ನಮ್ಮ ಮಕ್ಕಳು ಎಜುಕೇಶನ್, ನಮ್ಮ ಮನೆಯವರ ಆರೋಗ್ಯ, ನಮ್ಮ ಆರೋಗ್ಯ, ಮನೆಗೆ ಏನೇನು ಬೇಕು ಸಾಮಾನುಗಳೆಲ್ಲ ಒದಗಿಸ್ಕೊಂಡಿದ್ದೀವಿ. ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕಾಗ ಇಲ್ಲೇ ಕೆಲಸ ದೊರಕಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ತಯಾರಿಸಂತ ಜ್ಯೂಸ್ಗಳಲ್ಲಿ ಕೆಮಿಕಲ್ಗಳು ಏನೂ ಇರಲ್ಲ. ನಮ್ಮ ಚಾಮರಾಜನಗರದಲ್ಲಿ ಇಷ್ಟಪಟ್ಟು ಎಲ್ಲರೂ ಕುಡಿತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸಾವಯವ ಕೃಷಿ ಪದ್ಧತಿಯಡಿ ಬೆಳೆದ ಕಬ್ಬಿನಿಂದ ತಯಾರಿಸುವ ಬೆಲ್ಲ ಹಾಗೂ ರಾಸಾಯನಿಕ ಮುಕ್ತ ಹಣ್ಣಿನ ಪಾನೀಯ ಖರೀದಿಸುವ ಗ್ರಾಹಕರು ಈ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ಈ ಬೆಲ್ಲದ ಪುಡಿಗೆ ನಾನು ಬಹಳಷ್ಟು ವರ್ಷಗಳಿಂದ ಗ್ರಾಹಕ. ನಮ್ಮ ಮನೆಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಅನೇಕ ಸ್ನೇಹಿತರಿಗೂ ಕೂಡ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅವರು ಕೂಡ ತುಂಬ ಸಂತೋಷ ಪಟ್ಟಿದ್ದಾರೆ. ಅನೇಕ ಜನರಿಗೆ ಗಿಫ್ಟ್ ಮಾಡಿದ್ದೀನಿ ನಾನು, ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ಎಷ್ಟು ಉತ್ತಮವಾಗಿ ಅವರು ಬೆಲ್ಲವನ್ನು ತಯಾರಿಸ್ತಾರೋ ಅಷ್ಟೇ ಉತ್ತಮವಾಗಿ ಪ್ಯಾಕಿಂಗ್ ಕೂಡ ಮಾಡ್ತಾರೆ. ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಆಯ್ತಾ. ಬರೀ ಹೊಟ್ಟೆಯಲ್ಲಿ ಕೊಡೋದೀನಿ, ನಿಮ್ಗೆ ಏನೇ ಮಲಬದ್ಧತೆ ಆಗ್ಲಿ ಬೇರೆ ಯಾವುದೇ ಒಂದು ಇದಿದ್ದು ನಿಮ್ಗೆ ಈ ನೆಲ್ಲಿಕೆ ಗೊತ್ತಿನ 3-8 ಕಾಯಿಲೆಗಳು ವಾಸಿ ಆಗುತ್ತೆ. ಬಹಳ ಚೆನ್ನಾಗಿದೆ. ಹೀಗಿದ್ದು ನಮ್ಮ ಚಾಮರಾಜನಗರಕ್ಕೆ ಒಳ್ಳೆ ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ. 100-1000 ಜನ ಮಂದಿ ಆರೋಗ್ಯವಂತರಾಗಿದ್ದಾರೆ. ಇದರಿಂದ ಗ್ರಾಹಕರಿಗೆ ಒಂದು ಯಾವುದೇ ರಾಸಾಯನಿಕ ಇಲ್ಲದಂತ ಮತ್ತೆ ಔಷಧಿಗಳಿಲ್ಲದಂತ ಒಂದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ದೊರಕ್ತಾ ಇದೆ. ನಾನು ಈ ಸುಮಾರು ಒಂದು 6-7 ವರ್ಷಗಳಿಂದ ಇವರ ಈ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಸಕ್ಕರೆನೇ ಬಳಸೋದಿಲ್ಲ, ಶ್ರೀನಿಧಿ ಅವರಿಂದ ತೆಗೆದುಕೊಂಡು ಬಂದಂತ ಬೆಲ್ಲದ ಪುಡಿನೇ ಬಳಸೋದು. ಅದನ್ನೇ ನಾವು ಕಾಫಿ, ಟೀ, ಹಾಲು ಎಲ್ಲದಕ್ಕೂ ಕೂಡ ಬಳಸ್ತೀವಿ. ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಉದಾಹರಣೆಯಾದ ಈ ಯುವಕರಿಗೆ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಪ್ರೇರಣೆಯಾಗಿದೆ. ಜಿಂಬಾಬ್ವೆಯ ಹರಾರೆಯಲ್ಲಿ ಇಂದು ನಡೆಯಲಿರುವ 19 ವರ್ಷದೊಳಗಿನವರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸೆಮಿಫೈನಲ್ನಲ್ಲಿ ಭಾರತ ಆಫ್ಘಾನಿಸ್ತಾನವನ್ನು 7 ವಿಕೆಟ್ಗಳಿಂದ ಸೋಲಿಸಿ ಫೈನಲ್ ತಲುಪಿತು. ಬುಲವಾಯೋದಲ್ಲಿ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ 27 ರನ್ಗಳ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ತನ್ನ ಸ್ಥಾನವನ್ನು ಕಾಯ್ದಿರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿ ಸಮೂಹದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಪರೀಕ್ಷಾ ಪೇ ಚರ್ಚಾ. ಸಂವಹನ ಕೌಶಲ್ಯ, ಸಮಯ ನಿರ್ವಹಣೆ, ಒತ್ತಡ ಮುಕ್ತ ಶಿಕ್ಷಣಕ್ಕೆ ಮಾರ್ಗದರ್ಶನ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಮಲೇಷ್ಯಾ ಪ್ರವಾಸ. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ಮಹತ್ವದ ವಲಯಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ. ಶೇಕಡಾ 5.25ರಲ್ಲಿ ರೆಪೋ ದರ ಯಥಾಸ್ಥಿತಿ. ಹಣಕಾಸು ಸಮಿತಿ ಸಭೆಯ ಬಳಿಕ ಆರ್ಬಿಐ ಘೋಷಣೆ. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬಜೆಟ್ ಪೂರ್ವಭಾವಿ ಸರಣಿ ಸಭೆ. ಮಾಹಿತಿ ತಂತ್ರಜ್ಞಾನ, ಇ ಆಡಳಿತ ಸೇರಿ ಪ್ರಮುಖ ಇಲಾಖೆಗಳೊಂದಿಗೆ ಸಮಾಲೋಚನೆ.